ನನ್ನ ನಾಯಿ ನಾನು ದುಡ್ಡು ಕೊಟ್ಟು ತಂದಿರ್ತೀನಿ, ನನಗೆ ಗೊತ್ತು ಅನ್ನೋಷ್ಟು ನನ್ನ ಇಷ್ಟ. ನಾನು 100 ಕೋಟಿ ಯಾರ ಹೇಳ್ಕೊಡ್ತೀನಿ, 500 ಕೋಟಿ ಯಾರ ಹೇಳ್ಕೊಡ್ತೀನಿ. ನನ್ನಿಂದ ಅವ್ರಿಗೇನಾದ್ರು ಲಾಸ್ ಆಗಿ ನಾನು ಅವ್ರಿಗೆ ಮೋಸ ಮಾಡಿದ್ದೀನ, ಅವ್ರಿಗೇನಾದ್ರು ಅವ್ರ ಮನೆಗೆ ಏನಾದ್ರು ಕಿತ್ಕೊಂಡು ಬಂದಿದ್ದೀನ, ನನ್ನ ಶೋಕಿ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಯಾರು ಕೇಸ್ ಹಾಕಬೇಕು, ಯಾರು ಬಂದು ನಾನು ಅಟ್ಯಾಕ್ ಮಾಡಬೇಕು, ಅವ್ರು ಬಂದರು, ಕರೆಕ್ಟ್ ಆನ್ಸರ್ ಮಾಡದೆ ಹೋದ್ರು. ಬರೀ ಬಿಲ್ಡಿಂಗ್ ತೋರಿಸಿದ್ರು, ನಾನು ಹಿಡ್ಕೊಂಡು ಹೋಗಿ ತೋರಿಸಿದ್ರ ನಾನು ಕೇಸ್ ಆಗಿದೆ ಅಂತ ಬಂತ, ಕೇಸ್ ನಡೀತಿದೆ ಅಂತ ಬಂತ, ಇಲ್ಲ ಜೈಲಲ್ಲಿ ಇದ್ದಾನೆ ಅಂತ ಬಂತ, ಅರೆಸ್ಟ್ ಆದ ಅಂತ ಬಂತ, ಏನು ಬಂತು ಸರ್? ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು, ಹೋದ್ರು. ಆದರೆ ನಾನು ಅಷ್ಟು ಬ್ರಿಲಿಯಂಟಾಗಿ ಆಟ ಆಡ್ತೀನಿ ಸರ್. ಹಾಯ್, ಹಲೋ, ನಮಸ್ಕಾರ. ನಾನು ಮಿಸ್ಟರ್ ಮಧು ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ಬಿಗ್ ಬಾಸ್ನಲ್ಲಿ ಅಂದರೆ ಶಾರ್ಟ್ ಟೈಮ್ ಇದ್ರು ಸಿಕ್ಕಾಪಟ್ಟೆ ಎಷ್ಟು ಮಾಡಿದ್ರು. ಬಿಗ್ ಬಾಸ್ ಹೋಗ್ಬೇಕಾದ್ರೂ ಸೌಂಡ್ ಮಾಡಿದ್ರು, ಬಿಗ್ ಬಾಸ್ ಇಂದ ಬಂದರೂ ಸೌಂಡ್ ಮಾಡಿದ್ರು. ಸೊ ಬೇರೆ ಯಾರು ಅಲ್ಲ, ಈಗ ಅವ್ರನ್ನ ಮುಂಚೆ ಕಾಡಮನ್ ಸತೀಶ್ ಅಂತ ಕರೀತಾ ಇದ್ರು, ಆದ್ರೆ ಇವಾಗ ಅವರು ಬಿಗ್ ಬಾಸ್ ಸತೀಶ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಧನ್ಯವಾದಗಳು. ಸರ್, ಫಸ್ಟ್ ಕ್ವಶನ್ ಸರ್, ಮುಂಚೆ ಬಿಗ್ ಬಾಸ್ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇದ್ದಂತ ಸತೀಶ್ ಅವ್ರಿಗೂ ಹೌದು ಈಗಿರೋ ಸತೀಶ್ ಅವ್ರಿಗೂ ಏನ್ ವ್ಯತ್ಯಾಸ ಇದೆ ಸರ್? ಇಲ್ಲ, ಅಜಗಜಾಂತರ. ಬಿಗ್ ಬಾಸ್ ಹೋದ್ಮೇಲೆ ನಾನು ಜನಗಳನ್ನ, ಆಮೇಲೆ ಒಳಗಡೆ ಹೆಂಗಿರ್ಬೇಕು ಅದೆಲ್ಲ ತುಂಬಾ ಕಷ್ಟ ಬಿದ್ದು, ಯಾಕಂದ್ರೆ ನಾನು ಯಾವತ್ತೂ ಇಷ್ಟು ಕಷ್ಟ ಬಿದ್ದವನೇ ಅಲ್ಲ. ಅಂದ್ರೆ ಆ ಜನಗಳನ್ನ ಸಮಾಧಾನ ಮಾಡೋದು, ಅವ್ರ ಜೊತೆ ಇರೋದು ನನಗೆ ತುಂಬಾ, ಯಾಕಂದ್ರೆ ಒಂದು ಗುಂಪುಗಾರಿಕೆ ಮಾಡಿ ತುಂಬಾ ತೊಂದರೆ ಕೊಟ್ರು. ಎಲ್ಲಾರು ಒಂಥರ ಆಕ್ಟರ್ ಅಂದ್ರೆ ತಲೆ ಮೇಲೆ 2 ಕೊಂಬಿರಂಗೆ ಓವರ್ ಆಗಿ ಬಿಹೇವ್ ಮಾಡ್ಕೊಂಡು, ನಮ್ಮನ್ನೆಲ್ಲ ಚೀಪಾಗಿ ನೋಡ್ಕೊಂಡು, ನಾವು ರಕ್ಷಿತಾ ಅವ್ರನ್ನೆಲ್ಲ ಚೀಪಾಗಿ ನೋಡ್ಕೊಂಡು ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು. ನಾವು ಏನು ಮಾತಾಡಕ್ ಹೋದ್ರು ಚೀತು ಅನ್ನೋದು, ಫೇಕ್ ಅನ್ನೋದು, ಸುಳ್ಳು ಹೇಳ್ತಾನೆ ಅನ್ನೋದು, ಆ ಥರ. ಯಾಕಂದ್ರೆ ಅವ್ರಿಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ, ನಾನು ಆಚೆ ಎಷ್ಟು ಹೆಸರು ಮಾಡಿರೋದು ಗೊತ್ತಿಲ್ಲ. ನಾನು ಏನಾದ್ರು ನಂದು ಹೇಳ್ಕೊಳಕ್ ಹೋದ್ರೆ ಮಾತಾಡಕ್ಕೂ ಬಿಡ್ತಾ ಇರಲಿಲ್ಲ. ಆಮೇಲೆ ನಾವೇನೋ ಒಂದು ಕಾಮಿಡಿ ಮಾಡಕ್ ಹೋಗ್ಲಿ, ಏನಾಗ್ಲಿ, ಎಲ್ಲದಕ್ಕೂ ತುಳಿಯೋದು. ಅಂದ್ರೆ ಇವರು ಆಚೆ ಫುಲ್ಲಿ ಟ್ರೈನ್ಡ್ ಆಗಿ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಯಾರೋ ಅವ್ರಿಗೆ ಆ ಬಿಗ್ ಬಾಸ್ ಒಳಗಡೆ ಬಗ್ಗೆ ಗೊತ್ತಿರೋರು ಫುಲ್ ಟ್ರೈನ್ ಅಪ್ ಮಾಡಿ ಕಳಿಸಿದ್ದಾರೆ. ಯಾಕಂದ್ರೆ ಎಲ್ಲಾರ್ದು ಒಂದು ಬಿಹೇವ್ ಇತ್ತು. ಏನಂದ್ರೆ ಯಾರನ್ನ ಆಚೆ ಕಳಿಸ್ಬೇಕು, ಅವ್ರನ್ನ ಅದು ಮುಡ್ಬೇಕು, ಅವ್ರು ಮಾತಾಡದೇ ಇರಂಗ್ ಮಾಡ್ಬೇಕು, ಅವ್ರ ಎಂಟರ್ಟೈನ್ಮೆಂಟ್ ಮಾಡದೇ ಇರಂಗ್ ಮಾಡ್ಬೇಕು. ಆ ತರ ಒಂಥರ ಪರ್ಪಸ್ಲಿ ಅವ್ರನ್ನ ಡಮ್ಮಿ ಮಾಡೋರು. ನಾವು ಆಕ್ಟಿವ್ ಇರೋರ್ನು ಟುಸ್ ಆಗಿ ಹಿಂಗೆ ಕುತ್ಕೋಬೇಕು, ಆ ತರ ಮಾಡೋರು. ಆ ತರ ಅಷ್ಟು ಜನನು ಒಂದೇ ಕ್ಯಾರೆಕ್ಟರ್, ಒಂದು ಗ್ಯಾಂಗ್ ಮಾಡ್ಕೊಂಡು ಎಲ್ಲಾರನ್ನು ತುಳಿದು ಕರಿಸುಬ್ಬ ಆಗಿರ್ಬೋದು, ಕರಿ ಬಸಪ್ಪ ಅವರು, ಅಮಿತ್ ಆಗಿರ್ಬೋದು, ಇವ್ರನ್ನೆಲ್ಲಾರನು ಹಂಗೆ ಮಾಡಿದ್ರು. ಅದೇ ತರ ನೆಕ್ಸ್ಟ್ ನಾನು 3ನೇ ವಾರದಲ್ಲಿ ನಾನೇ ಹೋಗ್ತೀನಿ ಅನ್ನೋದು ನನಗೆ 2ನೇ ವಾರದಲ್ಲೇ ಗೊತ್ತಾಗೋಗಿತ್ತು. ಯಾಕಂದ್ರೆ ಮಂಜು ಭಾಷಿಣಿ ಅವರು ಡೈರೆಕ್ಟ್ ಆಗಿ ನನಗೆ ಕೇಳ್ತಾರೆ, ಯಾಕೆ ನಿಮ್ಗೆ ಯಾರು ನಾಮಿನಿ ಮಾಡ್ತಾ ಇಲ್ಲ, ನೀವೇನು ಒಳ್ಳೆಯವರು ಅಂತಾನ, ಹಂಗೆ ಹಿಂಗೆ ಅಂತ. ನಾನು ಒಳ್ಳೆ ಅನ್ಸ್ಕೊಂಡಿದ್ದೆ, ಅದಕ್ಕೆ ಯಾರು ನನ್ನ ಹೆಸರು ಹೇಳಲಿಲ್ಲ. ಅದಕ್ಕೆ ಇದು ಒಂದೇ, ಇಲ್ಲ ನಾನು ಈ ಸಲ ನಿಮ್ಮನ್ನೇ ಮಾಡೋದು ಅಂತಾರೆ. ದಯವಿಟ್ಟು ಮಾಡಿ ಮೇಡಮ್ ಅಂತೀನಿ. ಅದನ್ನು ಒಂದು ಟೆಕ್ನಿಕಲ್ ಹೇಳ್ತೀನಿ. ಅಂದ್ರೆ ಸೋತವರೇ ಗೆಲ್ಲೋದು, ನಾನು ಸೋಲ್ಸಿ ಅಂತೀನಿ. ಅಂದ್ರೆ ಅವ್ರಿಗೆ ಮೈಂಡ್ ಏನ್ ಬರ್ಬೇಕು, ಸೋಸಿದ್ರೆ ಇವನೇ ಫೈನಲಿಸ್ಟ್ ಹೋಗ್ಬಿಡ್ತಾನೇನೋ, ಇಲ್ಲಿ ಉಲ್ಟಾ ನಡೀತಾ ಇದೆ, ಗೆದ್ದವ್ರು ಹೋಗಲ್ಲ ಸೋತವ್ರು ಹೋಗ್ತಾರೆ, ಆ ತರ ಮಾಡಿದೆ. ಆದ್ರೂ ಅದು ವರ್ಕೌಟ್ ಆಗ್ಲಿಲ್ಲ. ಇವ್ರು ಏನ್ ಮಾಡ್ಬಿಟ್ರು, ಒಳಗ್ ರೂಮಲ್ಲಿ ಗುಡ್ಡೆ ಹಾಕೊಂಡು ಎಲ್ಲಾರನ್ನು ಕರೆದು ಈ ಸಲ ಅವನ ಹೆಸರು ಹೇಳಿ ಅಂತ. ಯಾಕಂದ್ರೆ ಸ್ಪಂದನ ಮೇಡಮ್ ಬಂದು ತುಂಬಾ ವ್ಯಾಲ್ಯೂ ಕೊಡ್ತಾ ಇದ್ರು, ನಾನು ಅವ್ರಿಗೆ ತುಂಬಾ ವ್ಯಾಲ್ಯೂ ಕೊಡ್ತಿದ್ದೆ. ನಮ್ಮಿಬ್ರು ಜಗಳ ಇಲ್ಲ. ಅವ್ರು ಯಾವಾಗ ನನ್ನ ಫೋಟೋ ಎತ್ತಿಟ್ರು ಅವಾಗಲೇ ಅರ್ಥ ಮಾಡ್ಕೊಂಡೆ ಇದೆಲ್ಲ ಮಂಜು ಭಾಷಿಣಿಯವರ ಬ್ರೈನ್ ವಾಶ್ ಅಂತ. ಯಾಕಂದ್ರೆ ಎಲ್ಲ ಗುಂಪುಗಾರಿಕೆ ಮಾಡ್ಕೊಂಡು ಮಾತಾಡ್ಕೊಂಡು ಏನು ಇಲ್ಲದೆ ಇದ್ದಾಗ, ಈಗ ಅವ್ರಿಗೆ ಧ್ರುವ ಫೈಟ್ ಆಡಿದ್ದ, ದುಶ್ಮನ್ ಇದ್ದ, ಧ್ರುವಂತ್ಗೆ ಇಡ್ಬೋದಿತ್ತು. ಯಾರು? ಸ್ಪಂದನ ಅವರು. ಧ್ರುವಂತ್ಗೆ ಇಡದೆ ನಂದು ಇಟ್ರಲ್ಲ, ಅವಾಗಲೇ ಅನ್ಕೊಂಬಿಟ್ಟೆ. ಇದೆಲ್ಲ ಮಾತಾಡ್ಕೊಂಡು ಇಷ್ಟುದ್ದ ಟ್ರೈನ್ ಹೊಟ್ಟೋಯ್ತು ನಂದು. ಫುಲ್ ಡಿಸೈಡ್ ಆದ ಇವತ್ತು ನಾನೇ ಮನೆಗೆ ಹೋಗೋದು ಅಂತ. ಆದ್ರೆ ಮುಂಚೆನೂ ಡಿಸೈಡ್ ಆಗಿದೆ, ಇವ್ರು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಅದರಿಂದ ನಂಗೆ ಏನೂ ಬೇಜಾರಾಗ್ಲಿಲ್ಲ. ರಾತ್ರಿ ಎಲ್ಲ ಹತ್ಕೊಂಡು ಫೀಲ್ ಆಗಿ ಹೋದ ಅಂತ ಅನ್ಕೊಂಡ್ರು. ನಾನು ನಿದ್ದೆ ಇಲ್ಲದೆ ಟಯರ್ಡ್ ಆದ್ರೆ ವಾಯ್ಸ್ ನಂದು ಹಿಂಗೆ ಬರೋದು, ಅದು ಅಳು ವಾಯ್ಸ್ ತರ ಬಂತು. ಆಮೇಲೆ ನನ್ಗೆ ಯಾರಿಗೂ ಬಾಯಿ ಹೇಳ್ಬೇಕು ಅಂತನೂ ಅನ್ನಿಸ್ಲಿಲ್ಲ. ಅದರಲ್ಲಿ ನನಗೆ ಕಾಕ್ರೋಚ್ ಸುದಿಯವರು, ಅಶ್ವಿನಿ ಗೌಡ ಅವ್ರು ಮಾತ್ರ ನನ್ನ ಪರವಾಗಿ ಮಾತಾಡಿದ್ರು. ಜೆಂಟ್ಲ್ಮೆನ್ನು, ಅವನು ನೀಟಾಗಿ ಮಾಡ್ದ, ಮನೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ, ಅಷ್ಟು ಕೇರ್ ತಗೊಂಡ ಅಂತ. ಆದರೆ ಮಿಕ್ದವ್ರು ಯಾರೂ ನನ್ನ ಸಪೋರ್ಟಿಗೆ ಬರಲಿಲ್ಲ. ಅದರಿಂದ ನಾನು ಯಾರಿಗೂ ಬಾಯಿ ಹೇಳ್ಬೇಕು ಅಂತಲೂ ಅನ್ನಿಸ್ಲಿಲ್ಲ. ಆದರೆ ಬಂದೆ, ಅಂದರೆ ಇರೋವರೆಗೂ ನಾನು ಒಳ್ಳೆಯವ್ನು ಅನ್ಸ್ಕೊಂಡು ಆಚೆ ಬಂದಮೇಲೆ ಗೊತ್ತಾಯಿತು ಜನಗಳ ಪ್ರೀತಿ ಎಷ್ಟಿದೆ ಅಂತ. ಯಾವ ಲೆವೆಲಿಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಅಂದರೆ, ಸರ್ ನಾನು ಆಚೆ ಬಂದಮೇಲೆ ಒಂದು ದಿವಸ ಹೋಟ್ಲಲ್ಲಿ ಸ್ನಾನ ಮಾಡಿಲ್ಲ, ತಲೆಗೆ ಎಣ್ಣೆ ಹಾಕೊಂಡು ಹೆಂಗೆ ಗಬ್ಬಾಗಿದ್ದೆ ಹಂಗೆ ಮಲಗಿ ಅದೇ ಡ್ರೆಸ್ಸಲ್ಲಿ ಮನೆಗೆ ಬಿಟ್ರು. ಆಚೆ ರೋಡಿಗೆ ಬರ್ತಿದ್ದಂಗೆನೆ ಖುಷಿ ಆಗೋಯ್ತು ಜನಗಳೆಲ್ಲ ನೋಡಿ. ಅಂದರೆ ಅವ್ರು ರೂಮಿಗೆ ಕರ್ಕೊಬರೋರು ಬಟ್ಟೆ ಹಾಕಿ ಕರ್ಕೊಬಂದ್ರು, ರೂಮಿಂದ ಬಿಡ್ಬೇಕಾದ್ರೆ ಮಾತ್ರ ಹಂಗೆ ಕರ್ಕೊಂಡು ಹೋದ್ರು ಅವ್ರ ಕಾರಲ್ಲಿ. ಹೋಗ್ತಾ ಇದ್ರು, ರೋಡಲ್ಲಿ ಇರೋರೆಲ್ಲ ಸತೀಶ್ ಸರ್, ಅದು ಏನು ನನ್ನ ಹೆಸರು ಸತೀಶ್ ಸರ್ ಅಂತಾನೆ. ಯಾಕಂದ್ರೆ ಅಲ್ಲಿ ಒಳಗಿರೋರು ಸ್ಪಂದನ, ಇನ್ನೊಂದು 5-6 ಜನ ಸತೀಶ್ ಸರ್ ಅಂತಾನೆ ಮಾತಾಡ್ಸಿದ್ದೆ. ಯಾಕಂದ್ರೆ ನಾನು ಎಲ್ಲಾರ್ಗೂ ಸರ್ ಅಂತಾನೆ ಮಾತಾಡಿಸಿದ್ದೆ, ಹುಡುಗರಿಗೆ ಎಲ್ಲಾರ್ಗು. ಲೇಡೀಸ್ಗೆ ಮೇಡಮ್ ಅಂತಾನೆ ಮಾತಾಡ್ಸಿದ್ದೆ. ನಾನು ಯಾರ ಜೊತೆನೂ ಮಿಸ್ಬಿಹೇವ್ ಮಾಡಿಲ್ಲ, ಯಾರ ಮೈಯೂ ಮುಟ್ಟಿಲ್ಲ. ಅವ್ರು ಬಂದು ಹಾಯ್ ಗುಡ್ ಮಾರ್ನಿಂಗ್ ಅಂತ ತಪ್ಕೊಳಕ್ ಬಂದ್ರು ನನ್ನ ಕೈ ಇಷ್ಟು ದೂರ ಇಟ್ಕೊಂತಿದ್ದೆ. ಆ ಥರ ನಾನು ಅಲ್ಕ ಕೆಲಸ ಮಾಡೋಕ್ಕೆ ಫ್ಲರ್ಟ್ ಮಾಡಕ್ಕೆ ಹೋಗಿಲ್ಲ. ಅದರಿಂದ ಎಲ್ಲ ಸರ್ ಅನ್ನೋ ವ್ಯಾಲ್ಯೂ ಇಟ್ಕೊಂಡಿದ್ದೆ.
ಅದರಿಂದ ಸರ್ ಅಂತಾನೆ ಎಲ್ಲ ಕರೀತಿದ್ರು. ಈಗ ಆಚೆನೂ ಸರ್ ಅಂತಾನೆ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ ಸುದೀಪ್ ಸರ್ದು ಸ್ಟೇಜ್ ಮೇಲೆ ಇದಿತ್ತು, ಅಲ್ಲಿ ಒಳಗ್ ಕೂತಿದ್ದವರೆಲ್ಲ ಬರ್ತಿದಂಗೆ ಸತೀಶ್ ಸಾರ್ ಅಂತ ಯಾವ ಲೆವೆಲ್ಗೆ ವಿಸಿಲ್ ಹೊಡೆದು ಕಿರ್ಚಿದ್ರು ಅಂದ್ರೆ, ಸ್ಟೇಜ್ ಎಲ್ಲ ಮುಗಿಸಿದ್ಮೇಲೆ ಹಿಂದೆ ಓಡ್ ಬಂದ್ಬಿಟ್ರು, ಒಳಗಿದ್ದವರೆಲ್ಲ ಆಚೆ ಓಡ್ ಬಂದ್ಬಿಟ್ಟು ಸಾರ್ ಫೋಟೋ ಅಂತ. ಅವರು ಟೀಮ್ ಅವರು ಇಲ್ಲ ನೀವು ಫೋಟೋ ಕೊಡಂಗಿಲ್ಲ ಅಂತ. ನಾನು ಸಾರ್ ಪಾಪ ಏನೋ ಕೊಬ್ಬ ಅನ್ಕೊಂತಾರೆ ಸರ್, ರಿಕ್ವೆಸ್ಟ್ ಸರ್ ಪ್ಲೀಸ್ ಸರ್ ಅಂತ ಅವ್ರಿಗೆ. ಆಮೇಲೆ ಅವರು ಸಾರ್ ಪ್ಲೀಸ್ ಸರ್ ಅಂತ ಅವ್ರು ಹಂಗೆ ಏನ್ ಈ ಲೆವೆಲ್ಗೆ ಫೇಮಸ್ ಆಗ್ಬಿಟ್ಟಿದೀನ ಅನ್ಸ್ಬಿಟ್ಟು. ಯಾಕಂದ್ರೆ ಅವತ್ತಿಂದ ನಾನು ಆಚೆನೆ ಬಂದಿರ್ಲಿಲ್ಲ. ಅಲ್ಲಿ ಜನ ಪ್ರೀತಿ ನೋಡಿ ಅಮ್ಮ ಬಿಗ್ ಬಾಸ್ ಅಂದ್ರೆ ಇದು ಅನ್ನೋದು ಅಲ್ಲಿ ಗೊತ್ತಾಯ್ತು ಸರ್. ಅಂದ್ರೆ ನಾನು ಆಚೆ ಏನೇ ಹೆಸರು ಮಾಡಿದ್ರು ಈ ಲೆವೆಲ್ಗೆ ಜನ ಕ್ರೇಜ್ ಆಗ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಆದ್ರೆ ಬಿಗ್ ಬಾಸ್ ಹೋದ್ಮೇಲೆ ಆಗ್ತಾರೆ ಅಂತ ಗೊತ್ತಿತ್ತು, ಆದ್ರೆ ಈ ಲೆವೆಲ್ಗೆ ಆಗ್ತಾರೆ ಅಂತ ಗೊತ್ತಿಲ್ಲ. ಅದ್ರದ್ದೊಂದು ವಿಡಿಯೋ ತೆಕ್ಕೊಂಡು ಬಂದಿದ್ದಾರೆ, ಅದ್ರನ್ನೆಲ್ಲ ಜನ ಅರ್ಧ ಕಾಲ ಆದ್ಮೇಲೆ ತೆಗ್ದಿದ್ದಾರೆ. ನನ್ನ ಫ್ರೆಂಡು ಹೆಂಗ್ ಆಡ್ತಾ ಇದಾರೆ ಅಂದ್ರೆ 1 ಸೆಕೆಂಡ್ ಬಿಡ್ದಂಗೆ ಎಳ್ದಾಡ್ತಾ ಇದಾರೆ, ನನಗ್ ಬಾ ಅಂದ್ರೆ ಅವರು ಆಯ್ತು ಹೊಡ್ಕೊಳ್ಳಿ ಅನ್ಬಿಟ್ರು. ಯಾರೋ ಇನ್ನ ಸೀನಿಯರ್ ಬಂದ್ಬಿಟ್ಟು ಆಯ್ತು ಬೇಗ ಹೊಡ್ಕೊಳ್ಳಿ, ಹೋಗ್ಬಿಡಿ, ಹೊಡೆಯಂಗಿಲ್ಲ, ನಾ ಇವತ್ತು ಹಾಕಂಗಿಲ್ಲ, ರಿಲೇ ನಾಳೆ ರೈಟ್ ಆಗುತ್ತೆ, ಆದ್ಮೇಲೆ ಹಾಕೊಳಂಗಿದ್ರೆ ಹೊಡ್ಕೊಳ್ಳಿ ಅಂದ್ರು. ಎಲ್ಲರೂ ಆಲ್ರೆಡಿ ಬಿಟ್ಬಿಟ್ಟಿರ್ತಾರೆ. ನಾನು ಯಾವ ಡ್ರೆಸ್ಸಲ್ಲಿ ಸ್ಟೇಜ್ ಮೇಲೆ ಹೋಗಿದೆ ಅದೇ ಡ್ರೆಸ್ಸಲ್ಲಿ ಎಲ್ಲರಿಗೂ ಫೋಟೋ ಕೊಟ್ಬಿಟ್ಟು ಕಾರ್ ಎತ್ಕೊಂಡು ಮನೆಗೆ ಬಂದೆ ಸರ್. ಇವಾಗ ಇಷ್ಟು ಫೇಮಸ್, ಇಷ್ಟು ನೇಮ್ ಸಿಕ್ಕಿದೆ, ಹಾ ಸರ್. ಬಟ್ ಇದ್ರ ಮಧ್ಯೆ ಒಂದಿಷ್ಟು ಜನಗಳು ಅವ್ರೇನಪ್ಪ ಮಾತಾಡ್ತಾರೆ, ಕೋಟಿ ನಾಯಿ ಅಂತಾರೆ, ಹೌದು 50 ಕೋಟಿ ಅಂತಾರೆ, ಹೌದು 100 ಕೋಟಿ ಅಂತಾರೆ. ಹೌದು ನಿಜಾನ ಇದು ನಂಬೋಕ್ ಆಗತ್ತಾ ಅಂತ ಒಂದಿಷ್ಟು ಜನ ಅನುಮಾನ ಸರ್. ಪಡ್ತಾರೆ. ಈಗ ಮಾತಾಡೋರ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ನಂದೇ ಸ್ಟೈಲು, ನನ್ನ ನಾಯಿ ನಾನ್ ದುಡ್ಡು ಕೊಟ್ಟು ತಂದಿರ್ತೀನಿ, ನನಗ್ ಗೊತ್ತು. ಆಮೇಲೆ ನನ್ನ ನಾಯಿ ನನಗೆ ಚಿನ್ನ ರನ್ನ ವೈಡೂರ್ಯ, ನನ್ನ ವಸ್ತು ನನ್ನಿಷ್ಟ. ನಾನು 100 ಕೋಟಿ ಯಾರ ಹೇಳ್ಕೊಡ್ತೀನಿ, 500 ಕೋಟಿ ಯಾರ ಹೇಳ್ಕೊಡ್ತೀನಿ. ನನ್ನಿಂದ ಅವ್ರಿಗೇನಾದ್ರು ಲಾಸ್ ಆಗಿದೆಯಾ, ನಾನು ಅವ್ರಿಗೆ ಮೋಸ ಮಾಡಿದೀನ, ಅವ್ರಿಗೇನಾದ್ರು ಅವ್ರ ಮನೆಗೆ ಏನಾದ್ರು ಕಿತ್ಕೊಂಡು ಬಂದಿದ್ದೀನ, ನನ್ನ ಶೋಕಿ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಯಾರು ಕೇಸ್ ಹಾಕ್ಬೇಕು, ಯಾರು ಬಂದು ನಾನು ಅಟ್ಯಾಕ್ ಮಾಡ್ಬೇಕು, ಅವ್ರು ಬಂದ್ರು, ಕರೆಕ್ಟ್ ಆನ್ಸರ್ ಮಾಡದೆ ಹೋದ್ರು. ಬರೀ ಬಿಲ್ಡಿಂಗ್ ತೋರಿಸಿದ್ರು, ನಾನು ಇಟ್ಕೊಂಡು ಹೋಗಿ ತೋರಿಸಿದ್ರ ನನ್ ಕೇಸ್ ಆಗಿದೆ ಅಂತ ಬಂತ, ಕೇಸ್ ನಡೀತಿದೆ ಅಂತ ಬಂತ, ಇಲ್ಲ ಜೈಲಲ್ಲಿ ಇದ್ದಾನೆ ಅಂತ ಬಂತ, ಅರೆಸ್ಟ್ ಆದ ಅಂತ ಬಂತ, ಏನ್ ಬಂತು ಸರ್? ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು, ಹೋದ್ರು. ಆದ್ರೆ ನಾನು ಅಷ್ಟು ಬ್ರಿಲಿಯಂಟ್ ಆಗಿ ಆಟ ಆಡ್ತೀನಿ ಸರ್. ಯಾಕಂದ್ರೆ ನಾನು ಯಾರಿಗೂ ತೊಂದರೆ ಆಗಂಗೆ ಮೋಸ ಮಾಡಿ ಫ್ರಾಡ್ ಮಾಡಿ ನಾನು ಮಾಡಿಲ್ಲ. ನನ್ನ ಇಷ್ಟ, ನನ್ನಿದು. ಈಗ 100 ಕೋಟಿ ನಾಯಿಗೆ CM DCM ಆ ತರ ಒಂದು 50ರಿಂದ 100 ಜನ ಕರೆದ್ಬಿಟ್ಟು 5ನೇ ತಾರೀಕು ನೆಕ್ಸ್ಟ್ ಮಂತ್ ನವೆಂಬರ್ 5 ಪವರ್ ಟಿವಿ ಚಾನಲ್ ಅವ್ರ ಜೊತೆ 7 ಇಯರ್ ಆನಿವರ್ಸರಿಲಿ 100 ಕೋಟಿ ನಾಯಿ ಲಾಂಚ್ ಮಾಡ್ತಾ ಇದೀನಿ. ಇದು ಬಿಗ್ ಬಾಸ್ ವೇದಿಕೆಯಲ್ಲಿ ಪ್ರೊಮೋ ಶೂಟ್ ಅಲ್ಲಿ ಲಾಂಚ್ ಆಗ್ಬೇಕಾಗಿದ್ದ ನಾಯಿ. ಕಾರಣಾಂತರದಿಂದ ಪ್ರೊಮೋ ಶೂಟ್ ಅಲ್ಲಿ ಶೂಟ್ ಆಗಿದ್ನ ಕಟ್ ಮಾಡಿ ಇದ್ ಮಾಡಿ ಬರೀ ನನ್ನ ಮಗಂದು ಮಾತ್ರ ಬಿಟ್ಟಿದ್ರು. ಅದು ಕಾರಣ ಒಳಗಡೆ ಕಾರಣ ನನಗೆ ಗೊತ್ತಿಲ್ಲ, ಅದರಿಂದ ಅದ್ರ ಬಗ್ಗೆ ನಾನು ಮಾತಾಡಕ್ ಇಷ್ಟಪಡಲ್ಲ. ಆದ್ರೆ ನಾನು ಚಾಲೆಂಜಿಂಗ್ ಆಗಿ ಇದನ್ನ ಪವರ್ ಟಿವಿ ಚಾನಲ್ ಫಂಕ್ಷನ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. 1000 ಜನಕ್ಕೆ ಊಟ ಎಲ್ಲ ಇರುತ್ತೆ. 100 ಕೋಟಿ ನಾಯಿನ ಲಾಂಚ್ ಮಾಡ್ತಾ ಇದೀನಿ. ಯಾರು ಕೇಸ್ ಹಾಕೊಂತಾರೆ, ಯಾರು ಜಗಳಕ್ಕೆ ಬರ್ತಾರೆ, ಬರೋರು ಬರ್ಬೋದು. ನಾನು ಆಮೇಲೆ ಏನ್ ಹ್ಯಾಂಡ್ಲ್ ಮಾಡ್ಕೋಬೇಕು ನಾನು ಮಾಡ್ಕೊಳ್ತೀನಿ. ನನ್ನಿಂದ ಯಾರಿಗಾರು ತೊಂದರೆ ಆಗತ್ತಾ? ನಾನು 100 ಕೋಟಿ ನಾಯಿ ಲಾಂಚ್ ಮಾಡಿದ್ರೆ ನಿಮಗ್ ತೊಂದರೆ ಆಗತ್ತಾ? ಯಾರಿಗ್ ತೊಂದರೆ ಆಗುತ್ತೆ? ನನ್ನ ಇಷ್ಟ, ನನ್ನ ನಾಯಿ. ನನ್ಗೆ ಅದ್ರ ಎಷ್ಟ್ ಕಷ್ಟ ಬಿದ್ದು ಆ ಬ್ರೀಡ್ನ ಹುಡುಕಿರ್ತೀನಿ, ಎಷ್ಟ್ ಕಷ್ಟ ಬಿದ್ದು ಎಲ್ಲಿಂದ ತರಿಸಿರ್ತೀನಿ ನನಗ್ ಗೊತ್ತು. ಆ ಜಾತಿ ಹೆಸರು ಅನೌನ್ಸ್ ಮಾಡಿದ್ಮೇಲೆ ಅವ್ರ ಕನ್ಸಲ್ಲೂ ಈ ತರ ಜಾತಿ ಹೆಸರಿದ್ದು ನಾಯಿ ಇರುತ್ತೆ ಅನ್ನೋದು ಗೊತ್ತಿರಲ್ಲ. ಅಷ್ಟು ರೇರೆಸ್ಟ್ ಬ್ರೀಡ್ ತರಿಸಿದೀನಿ. 8 ತಿಂಗಳಿಗೆ ಡಾಂಕಿ ಸೈಜ್ ಇದೆ. ಇದಕ್ಕಿಂತ ಮುಂಚೆ ಮಾರ್ಚ್ 30 USA ಇಂದ ರಷ್ಯಾದಿಂದ ನಂಗೆ ಇಂಟರ್ವ್ಯೂ ಮಾಡಕ್ ಬಂದಿರ್ತಾರೆ. ಅದು 50 ಕೋಟಿ ನಾಯಿ ವುಲ್ಫ್ ಡಾಗ್ದು. ಆ ಟೈಮಲ್ಲಿ ನೆಕ್ಸ್ಟ್ ನಿಮ್ದು ಏನ್ ಕನ್ಸು ಅಂತ ಕೇಳ್ತಾರೆ. ನಾನು ಮೇಡಮ್ ಒಂದು ಡಾಂಕಿ ಸೈಜ್ ಡಾಗ್ ಹುಡುಕ್ತಾ ಇದ್ದೀನಿ, ನೆಕ್ಸ್ಟ್ ನಾನು ಲಾಂಚ್ ಮಾಡಿದ್ರೆ ಮರಿನೇ ಕತ್ತೆ ತರ ಇರಬೇಕು, ಆ ತರ ನಾಯಿ ಲಾಂಚ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದು ನೆಕ್ಸ್ಟ್ ಕನ್ಸು ಅಂತ ಹೇಳ್ತೀನಿ. ಆ ಕನಸೇ ವರ್ಲ್ಡ್ ನ್ಯೂಸ್ ಆಗುತ್ತೆ. ಮಾರ್ಚ್ 30ನೇ ತಾರೀಕು ವರ್ಲ್ಡ್ ನ್ಯೂಸ್ ಅಲ್ಲಿ ತೋರಿಸ್ತೀನಿ. ಅಂದ್ರೆ ಎಲ್ಲೆಲ್ಲಿ ಯಾವ ದೇಶದಲ್ಲಿ ಬಂತು ತೋರಿಸ್ತೀನಿ. ಯಾವ್ದ ಒಬ್ಬ ವ್ಯಕ್ತಿ ಒಂದು ಪ್ರಾಡಕ್ಟ್ ಇಲ್ಲದೆ ಪ್ರಮೋಷನ್ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ವರ್ಲ್ಡ್ ಅಲ್ಲಿ ನಾನು ಒಬ್ಬನಿಗೆ. ನಾನು ನಾಯಿ ತಗೊಂಡಿಲ್ಲ, ಯಾವ ಜಾತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಯಾವ ನಾಯಿ ನೋಡಿದೀನಿ ಅಂತಾನು ಹೇಳಿಲ್ಲ. ತಗೋಬೇಕು ಅಂದಿದ್ನೆ ವರ್ಲ್ಡ್ ನ್ಯೂಸ್ ಮಾಡಿದೆ. ಅಂದ್ರೆ ಉಲ್ಫ್ ಡಾಗ್ದು ಸಪ್ರೇಟ್ ನ್ಯೂಸ್ ಬಂದಿದೆ, ತಗೋಬೇಕು ಅಂದಿದ್ದು ವರ್ಲ್ಡ್ ನ್ಯೂಸ್ ಬಂದಿದೆ. ಅದೆಲ್ಲ ಲಿಂಕ್ ಕಳಿಸ್ತೀನಿ, ನಿಮ್ಗೆ ಓದಿದ್ರೆ ಅರ್ಥ ಆಗತ್ತೆ. ನಾನು 125 ದೇಶದಲ್ಲಿ 5000 ಚಾನಲ್ ಬಂದಿದ್ರೆ ಯಾರು ನಂಬಲ್ಲ. ಯಾರಿಗಾರು 5 ಲಕ್ಷ ಕ್ಯಾಶ್ ಪ್ರೈಸ್ ಚಾಲೆಂಜ್ ಮಾಡ್ತೀನಿ. ಅವ್ರು ಚಾಲೆಂಜ್ ಮಾಡ್ಕೊಂಡು ಬನ್ನಿ, ವಿತ್ ಲಿಂಕ್ ವಿತ್ ಪ್ರೂಫ್, ಕೌಂಟು ಬರ್ಕೊಳ್ಳಿ, ಪೆನ್ನು ಪೇಪರ್ ಇಟ್ಕೊಂಡು ನಾನು ತೋರಿಸ್ಬಿಟ್ಟು ಪ್ರೂವ್ ಮಾಡ್ತೀನಿ.